ನಮಸ್ಕಾರ, ಪ್ರೀತಿಯ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಗಾನ ತಾರೆಗಳ ಜಿ ಸೂಪರ್ ಸ್ಟಾರ್. ಅಲ್ಲಿ ಇಟ್ಟಿರುವಂತಹ ಟ್ರೋಫಿಗೋಸ್ಕರ ಎರಡು ತಂಡಗಳು ಹದ್ದುಗಳು ಕಾದಂಗ್ ಕಾಯ್ತಾ ಇದ್ದಾರೆ. ಟ್ರೋಫಿ ಯಾರ ಕಡೆ ಹೋಗ್ತಾ ಇದೆ ಅನ್ನೋದನ್ನ ನೋಡೋದಕ್ಕೆ ಇನ್ನು ಸ್ವಲ್ಪ ಸಂಚಿಕೆಗಳು ನಾವು ಕಾಯ್ಬೇಕಾಗಿದೆ. ಅದಕ್ಕೂ ಮುಂಚೆ ಲೆಟ್ಸ್ ವೆಲ್ಕಮ್ ನಮ್ಮ ಸೂಪರ್ ಸ್ಟಾರ್ಸ್. ಇವತ್ತಿನ ಸಂಚಿಕೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಸಂಚಿಕೆಯಲ್ಲಿ ಹೊಸ ಹಿಟ್ ಗಳನ್ನ ನಮ್ಮ ಸೂಪರ್ ಸ್ಟಾರ್ಸ್ ಇಲ್ಲಿ ಬಂದು ಹಾಡ್ತಾರೆ, ನಮ್ಮನ್ನ ಕುಣಿಸ್ತಾರೆ. ಸೊ ಹಾಗಾದ್ರೆ ಮೊದಲ ಹಿಟ್ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುನೀಲ್ ಸಿಂಗ್. ಯಾರು ಅಂತ ನೀವು ಹೇಳ್ಬಿಡಿ, ಚೆನ್ನಪ್ಪ ಹತ್ರ ಕೇಳ್ತೀನಿ. ವೈಸ್ ಕ್ಯಾಪ್ಟನ್ ಹಾಗೂ ಕ್ಯಾಪ್ಟನ್, ಆರ್ ಯು ರೆಡಿ? ರೆಡಿ. ಯಾರು ನಮ್ಮ ಟೀಮಿಂದ ಸೀಸನ್ 10 ವಿನ್ನರ್ ಸುಪ್ರಿಯಾ ಜೋಶಿ ಅವರು ಬರ್ತಾರೆ. ವಿನ್ನರ್ನೇ ಕಳಿಸ್ತಾ ಇದ್ದೀರಾ, ಸೂಪರ್. ಬನ್ನಿ ಬನ್ನಿ. ಸುಪ್ರಿಯಾ, ನೀವೊಂದು ಸರಿಗಮಪ ಸೀಸನ್ 10 ವಿನ್ನರ್ ಆಗಿ ಮಹಾಪ್ರಾಣ ದೀಪಂ ಶಿವಂ ಶಿವಂ ಅಂತ ಹಾಡ್ದಂತ ಹುಡುಗಿ ಏನಾದ್ರು ನಿಮ್ಗೆ ಪರಿಚಯ ಇದಾರಾ? ಇದಾರೆ. ಯಾರಮ್ಮ ಅವರು? ನಾನೇ. ಓ ಮೈ ಗಾಡ್. ಸೀಸನ್ 10 ಅಲ್ಲಿ ಕನ್ನಡಕ ಹಾಕೊಂಡು ಅಲ್ಲಿ ಕ್ಲಿಪ್ ಹಾಕೊಂಡು ಮಹಾಪ್ರಾಣ ದೀಪಂ ಅಂತ ಹಾಡ್ತಿದ್ದಂತ ಆ ಪುಟ್ಟ ಹುಡುಗಿ ಇವರೇನಾ? ಲೇಡಿ ಇನ್ ರೆಡ್ ಸುಪ್ರಿಯಾ. ಯು ಲುಕಿಂಗ್ ಗಾರ್ಜಿಯಸ್ ಸುಪ್ರಿಯಾ. ಥ್ಯಾಂಕ್ ಯು. ಸುಪ್ರಿಯಾ, ಯಾವ ಹಾಡು ಹಾಡ್ತಿದ್ದೀರಾ ಇವತ್ತು? ತಾರಕ್ ಮೂವಿ ಟೈಟಲ್ ಟ್ರ್ಯಾಕ್ ಹಾಡ್ತಾ ಇದ್ದೀನಿ. ತಾರಕ. ಚೆನ್ನಪ್ಪ ಅವರು ಯಾವಾಗೆಲ್ಲ ಡಿ ಬಾಸ್ ಸಾಂಗ್ಸ್ ನ ಕಳಿಸ್ತಾರೆ ಅವಾಗೆಲ್ಲ ವಿನ್ನಿಂಗ್ ಪಾಯಿಂಟ್ಸ್ ಅವ್ರ ಕಡೆ ಬರ್ತಾ ಇರುತ್ತೆ. It's a good strategy. So ನಮ್ಮ ಟೀಮ್ ಬಾಸ್ಗೆ ಸುಪ್ರಿಯಾ, good luck. Thank you. Yeah. ತಾರಕ ಸೂಜಿ ಹಾಗೆ ನೀ ಮುಂದೆ, ದಾರ ನಾನು ನಿನ್ನ ಹಿಂದೆ, ಎಂಜಿನಂತೆ ನೀ ಮುಂದೆ, ಹೋಗಿಗಾಗಿ ನಾ ಹಿಂದೆ, ಬರುವೆನು ನೀ ನನ್ನ ಒಬ್ಬ ತನಕ. ತಾರಕ ತಾರಕ. Presenting the rock star Supriya Joshi. ಇವ್ರು ಎದ್ದು ಚಪ್ಪಾಳೆ ಹೊಡೆಯೋದು ಒಂದ್ ಕಡೆ ಬಿಟ್ಟಾಕೆ ನಿಮ್ ಟೀಮೇ, ಆಪೋಸಿಟ್ ಟೀಮ್ ತಡ್ಕೊಳಕ್ಕಾಗದೆ
ರಾಗು ಅಂತೂ ಫಸ್ಟ್ ಹಿಂಗ ಆರಾಮಾಗಿದ್ರು ಹೌದು. ಹಂಗಾದ್ರು ರಾಗು. ಯಾಕೆ ಅಂದ್ರೆ ನೀವು ಇವ್ರು ಇಂಟ್ರೊಡಕ್ಷನ್ ಮಾಡಿದ್ದು ಏನು ಅಂತ, ಯಾವ ಹಾಡು ಹಾಡಿದ್ರು ಅಂತ. ಮಹಾಪ್ರಾಣದೀಪ. ಮಹಾಪ್ರಾಣದೀಪಂ ನಾನು ಎಲ್ಲೋ ಇದ್ದೀನಿ, ಶ್ರೀ ಮಂಜುನಾಥ ಪಿಕ್ಚರ್ ಅಲ್ಲಿ ಇದ್ದೀನಿ ನಾನು. ಅಲ್ಲ ನಾವು ಅಲ್ಲೇ ಇದ್ವಿ, ನೀವು ನಂಬಲ್ಲ. ಒಂದು ಕನ್ನಡಕ, ನೀಟಾಗಿ ಜಡೆ, ಆಮೇಲೆ ಹಲ್ಲಲ್ಲಿ ಒಂದು ಕ್ಲಿಪ್ಪು, ಲಂಗ ಬ್ಲೌಸು, ಮಹಾಪ್ರಾಣದೀಪಂ ಅಂತ ಅಂದ್ರೆ ಎಲ್ಲರೂ ಓ ಅಂತಿದ್ರು. ಆಡಿಯನ್ಸ್ ಒನ್ಸ್ ಮೋರ್ ಅಂತ ಹಾಡಿ ಶಿವನ ಅಲ್ಲಿ ಇಳಿಸ್ಬಿಟ್ಟಿದ್ರು ಅವತ್ತು. ಓಕೆನಾ, ಶಿವ ಬಂದ್ಬಿಟ್ಟಿದ್ರು ಹಾಯ್ ಹಲೋ ಹೇಳಕ್ಕೆ ಅವ್ರಿಗೆ. ಜಸ್ಟ್ ಸಿ ಹರ್ ನೌಡಾ ನೀವು ಹೇಳ್ತಿರೋ ವಿಚಾರ ನಾನು ಬರೀ ಮಂಜುನಾಥ್ವರೆಗೂ ಸೀಮಿತವಾಗಿ ಕಲ್ಪನೆ ಮಾಡ್ಕೋಬಹುದು. ಇನ್ನೊಂದು ಅದನ್ನು ಕಲ್ಪನೆ ಮಾಡ್ಕೊಳಕ್ ನಂಗೆ ಸಾಧ್ಯನೇ ಆಗ್ತಿಲ್ಲ. ಯಾಕೆಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ was something else. It was blasting. ಆ ವಾಯ್ಸ್ ಅಲ್ಲಿರೋ ಫೋರ್ಸು, ಆ ವಾಯ್ಸ್ ಅಲ್ಲಿರೋ ನಿಮ್ಮ ಸಿಂಗಿಂಗ್ ಅಲ್ಲಿರೋ ಕಮಾಂಡು, ಈ ಹಾಡ್ಗೆ ಇದೇ ಇರಬೇಕು ಅಂತ. ಇನ್ನು ಈ ತರ ಬೇರೆ ಬೇರೆ ಪ್ರಯತ್ನಗಳನ್ನ, ಅದ್ಭುತವಾದ ಪರ್ಫಾರ್ಮೆನ್ಸ್ನ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೆ ನೆನಪಿದೆಯಾ ಗುರುಗಳೇ? ವಿದ್ಯಾಪೀಠ ಸರ್ಕಲ್ ಫಿನಾಲೆ ಎಲ್ಲ ನೆನಪಿದೆ. ಎಸ್, ಶಿ ಸುಪ್ರಿಯಾ ಜೋಶಿ. ಇಲ್ಲೂ ಮಹಾಪ್ರಾಣದೀಪಂ ವಿಷಯಗಳೆಲ್ಲ ಇತ್ತು. ಮತ್ತೆ ಸಿಂಧು ಭೈರವಿ ಅಂತ ಬಂದಾಗ ಅದೆಲ್ಲ ಬರುತ್ತೆ. ಬಟ್ ಆದ್ರೆ ಹೆಂಗಾಯ್ತದು? ಸರ್ ಆ್ಯಕ್ಚುಲಿ ಪರ್ಟಿಕ್ಯುಲರ್ ರೀಸನ್ಸ್ ಇದೇ ಕಾರಣಕ್ಕಾಗಿದೆ, ಆ ಥರ ಏನಿಲ್ಲ ಸರ್. ಮುಂಚೆನೂ ಆ್ಯಕ್ಚುಲಿ ಈ ಥರ ಸಾಂಗ್ಸ್ ಹಾಡ್ತಿದ್ದೆ ನಾನು, ಬಟ್ ಐ ಹ್ಯಾಡ್ ಕನ್ಫೈನ್ಡ್ ಮೈ ಸೆಲ್ಫ್ ಏನೋ ಒಂಥರ ಇದಕ್ಕೆ. ನೌ ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್ ಬಂದಿದ್ದೀನಿ. ಯು ಹ್ಯಾವ್ ಲಿಬರೇಟೆಡ್ ಯುವರ್ ಸೆಲ್ಫ್. ಎಸ್, ವೆರಿ ಗುಡ್, ಎಕ್ಸಲೆಂಟ್, ದಟ್ಸ್ ನೈಸ್ ಥಿಂಗ್. ಥ್ಯಾಂಕ್ ಯು ಸರ್. ವೆರಿ ನೈಸ್. ಯಾಕೆಂದ್ರೆ ವೆನ್ ಯು ಫೀಲ್ ಲಿಬರೇಟೆಡ್ ಫ್ರಮ್ ಇನ್ಸೈಡ್, ಇನ್ನು ಪರ್ಫಾರ್ಮೆನ್ಸಸ್ ಮತ್ತೆ ನಿಮ್ಮ ಪೊಟೆನ್ಷಿಯಲ್ ಏನಿದೆ ಅದು ಅನ್ಲೀಶ್ ಆಗುತ್ತೆ. ಸಕ್ಕತ್ತಾಗಿದೆ. ವೆರಿ ನೈಸ್. ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಯು ಅಂಡ್ ವಾಟ್ ಅ ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಯು ರಾಕ್ ದ ಶೋ. ಥ್ಯಾಂಕ್ ಯು ಗುರುಗಳೇ. ಸುಪ್ರಿಯಾ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಬದಲಾವಣೆ ಅಂತ ಇರುತ್ತಲ್ಲ, ಅದು ಬರಬೇಕು, ಅದು ಆಗ್ಬೇಕು. ಅದು ಯಾವ ಕಾರಣಕ್ಕಾಗತ್ತೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ನಿಮ್ಮ ಬದಲಾವಣೆ ನಮ್ಮ ಗುರುಗಳು ಹೇಳ್ದಾಗೆ ಇಟ್ಸ್ ಅ ಬ್ಯೂಟಿಫುಲ್ ಚೇಂಜ್ ಓವರ್ ಅಂಡ್ ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ಯು. ಅಂದ್ರೆ ನಿಮ್ ಬಗ್ಗೆ ನಮ್ಗೆ ಅವಾಗ್ಲೂ ಹೆಮ್ಮೆ ಇತ್ತು, ಈಗ ಡಬಲ್ ಹೆಮ್ಮೆ ಆಗಿದೆ. ಓಕೆನಾ? ಸೊ ಲೆಟ್ಸ್ ಹಿಯರ್ ಇಟ್ ಫಾರ್ ಸುಪ್ರಿಯಾ ಜೋಶಿ. ಸೂಪರ್. ಜ್ಞಾನೇಶ, ನಿಮ್ ಕ್ಯಾಪ್ಟನು ಯಾರು? ನಮ್ಮಣ್ಣ. ಒಬ್ಬ ವೈಸ್ ಕ್ಯಾಪ್ಟನ್ ಆಗಿ ನೀ ಹೇಳೋ, ನಿಮ್ ಕ್ಯಾಪ್ಟನ್ ಈಗ ಯಾರನ್ನ ಕಳಿಸ್ತಾರೆ ನಿಮ್ಮ ಟೀಮಿಂದ? ಯಾರನ್ನ ಕಳ್ಸೋಣ? ನೀನ್ ಡಿಸೈಡ್ ಮಾಡೋ. ಡಿಸಿಷನ್ ನಿನ್ ಕೈಲಿದೆ. ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಯಪ್ಪ, ನಂಗೆ ಭಯಾನೇ ಆಗೋಯ್ತು. ಯಾರು? ಅಂಕಿತಾ ಕೊಂಡು ಅಕ್ಕ. ವಾಟ್ ಈಸ್ ಯುವರ್ ನೇಮ್ ಡಾ? ಅಂಕಿತಾ ಕೊಂಡು ಓಕೆ. ಕುಂಡು ಅಲ್ಲ, ಕುಂಡು. ಅಂಕಿತಾ ಕುಂಡು ಅಕ್ಕ. ಏ ಜ್ಞಾನೇಶ ಅಕ್ಕ ಬನ್ನಿ, ಅಂಕಿತಾ ಕುಂಡು ಅಕ್ಕ ಬನ್ನಿ. ಅಂಕಿತಾ ಹೇಳಿ ಅಕ್ಕ. ಹೇಳಿ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಅಕ್ಕ. ಪಾಪ ನಿಮ್ಮ ಹೆಸರನ್ನೇ ಬದಲಾಯಿಸ್ಬಿಟ್ರು ಜ್ಞಾನೇಶ. ಕುಂಡಕ್ಕ ಈಗ ಯಾವ ಸಾಂಗ್ ಹಾಡ್ತಾ ಇದ್ದೀರಾ ನೀವು? ನಾನು ಕನಸಲು 100 ಬಾರಿ ಕನಸು ಹಾಡ್ತೀನಿ. ಗುಡ್ ಲಕ್ ಅಂಕಿತಾ. ಥ್ಯಾಂಕ್ ಯು. Every morning I remember you. Every noon, every night I will pray for you. My heart says that I love you, and my soul will burn always for you. ಕನಸಲು 100 ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ. ಒಬ್ಬಳೇ
ಹುಡುಗಿ ತುಂಬ ನಾನು ಸಹಿಸು ನೀನು ಕನಸಲು ನೂರು ಬಾರಿ ಕರೆಯುವೆ ನಿನ್ನೆ ನಾನು ಅಭ್ಯಾಸವಾಗಿ ಹೋದೆನೆ ಜೀವಕ್ಕೆ ಒಬ್ಬಳೇ ಕೂರದಾದೆ ಯಾರನೂ ಸೇರದಾದೆ ನೀ ಬೇಕು ಎಲ್ಲ ಘಳಿಗೆಯು ಸಿಗಬೇಕು ಪೂರ್ತಿ ಸಲಿಗೆಯು ಆಸೆ ಬರುಕಿ ತುಂಬ ನಾನು ಸಹಿಸು ನೀನು ಥ್ಯಾಂಕ್ ಯು ವಾಟ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ವಾಟ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಅಂದ್ರೆ ಅಂಕಿತಾ ಹಂಗೆ ಶುಗರ್ ಸಿರಪ್ನ ನೀರಿಲ್ದೆ ಏನೋ ಡೈಲ್ಯೂಟ್ ಮಾಡದೆ ಹಂಗೆ ಕುಡಿದು ಹಂಗಾಗ್ತಾರೆ ಆ ಥರ ಇತ್ತು ಗುರುಗಳೇ. ಅಂಕಿತಾ, ಎಸ್ ಸರ್. ಸಂಗೀತದ ಅಭ್ಯಾಸಗಳೆಲ್ಲ ಹೇಗೆ ನಡೀತಾ ಇದೆ? I've been recently taking training from Pandit Ajay Chakraborty student, Pandit Iman Das. Oh, lovely. So I'm planning to go to Sangeet Research Academy, which is in Kolkata. I want to do my music degree. Ade ನನ್ನ ಆಸೆ. So 12th ಆಮೇಲೆ I want to go to Kolkata to do my degree. Lovely. ಎಷ್ಟು ಹಾಡುಗಳನ್ನ ಹಾಡಿದೆ ಫಿಲ್ಮ್ಸ್ಗೆ? About 10-11 songs. Okay, we wish that you sing more and more songs. ಇನ್ನು ಹೆಚ್ಚಿನ ಟ್ರೈನಿಂಗ್ ಎಲ್ಲ ತಂದು ಪಡ್ಕೊಂಡು ಬಂದು ಇನ್ನು ಚೆನ್ನಾಗಿ ಹಾಡಬೇಕು ಅನ್ನೋದೇ ನಮ್ಮ ಆಸೆ. ಆಸ್ ರಿಗಾರ್ಡ್ಸ್ ದಿಸ್ ಸಾಂಗ್ ಎಕ್ಸಲೆಂಟ್, ಬ್ಯೂಟಿಫುಲ್. ಯಾಕೆಂದ್ರೆ ಯು ಹ್ಯಾವ್ ಬಿನ್ ವರ್ಕಿಂಗ್ ಆನ್ ಅ ಸರ್ಟನ್ ಸ್ಟೈಲ್ ಅಂತ ಅನಿಸ್ತು ನನಗೆ ಕಂಪೇರ್ಡ್ ಟು ಸೀಸನ್ 10 where you perform. ಆ್ಯಂಡ್ ಈ ಹಾಡಿಗೆ ಆ ಪರ್ಟಿಕ್ಯುಲರ್ ಸ್ಟೈಲ್ ಚೆನ್ನಾಗಿ ಸೂಟ್ ಆಯಿತು ಅಂತ ವಿ ಫೆಲ್ಟ್. ವೆರಿ ವೆರಿ ಮೆಲೋಫ್ಲೂಯಸ್ ಪರ್ಫಾರ್ಮೆನ್ಸ್. ಕೀಪ್ ಇಟ್ ಅಪ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಗುರುಗಳೇ. ರಾಘವ್, you've got a beautiful voice. Thank you, ವಾಯ್ಸ್ ಬಹಳ ಚೆನ್ನಾಗಿದೆ. ಶ್ರೇಯಾ ಘೋಷಾಲ್ ಅವ್ರು ಹಾಡಿದರೆ ಇದು ಯಾರೋ ಬೇರೆ ಹಾಡಿದರು ಅಂತ ಅನ್ಸೋದೇ ಇಲ್ಲ. ತುಂಬಾನೇ ಇಂಪಾಗಿತ್ತು. ಆ್ಯಂಡ್ ಈ ಕಂಪೋಸಿಷನ್ಗೆ ಒಂದ್ಸಲ ಕೊಡಬೇಕು, ಚಪ್ಪಾಳೆ ಹೊಡಿಬೇಕು. ಈ ಕಂಪೋಸಿಷನ್ನೇ ಬಹಳ ಚೆನ್ನಾಗಿದೆ. ಆ ಕಂಪೋಸಿಷನ್ನ ಇಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿ ಇಷ್ಟು ಕನ್ವಿನ್ಸಿಂಗ್ ಆಗಿ ರೆಂಡರ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ನೀವು ಅದನ್ನು ನಿನಗೆ ಐ ಫೀಲ್ ನಿಮಗೆ ಚಾಲೆಂಜಸ್ ಭಾಳ ಇಷ್ಟ ಅಂತ ನನಗನ್ಸುತ್ತೆ. ನೀವು ಇದಕ್ಕೆ ಮುಂಚೆ ಹಾಡಿದ ಶೈಲಿ ಕೂಡ ಅಷ್ಟೇ, ಇವಾಗ ನೀವು ಪ್ರೆಸೆಂಟ್ ಮಾಡಿದ್ದು ಕೂಡ ಅಷ್ಟೇ. ನೀವು ಬಹಳ ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನ ಹೇಗಾರು ಮಾಡಿ ನಾನು ಇದನ್ನು ನಿಭಾಯಿಸ್ತೀನಿ ಅನ್ನೋದೊಂದು ಸ್ಪಿರಿಟ್ ನಿಮ್ಮಲ್ಲಿದೆ. ಆ್ಯಂಡ್ ದಟ್ ಸಪೋಸ್ ಟು ಬಿ ಅ ವೆರಿ ಗುಡ್ ಸ್ಪಿರಿಟ್. ಆ ಚೈತನ್ಯ ನಿಮ್ಮಲ್ಲಿ ಹಾಗೇ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದಿಸ್ ಅಮೇಸಿಂಗ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. ಅಂಕಿತಾ, ನಿಮ್ಮ ಪರ್ಫಾರ್ಮೆನ್ಸ್ ಆಗಿದೆ. ಸುಪ್ರಿಯಾ, ಬನ್ನಿ ಸುಪ್ರಿಯಾ. ಗುರುಗಳೇ, ಸ್ಕೋರ್ಸ್ ಕೇಳಕ್ಕಿಂತ ಮುಂಚೆ ಇವರಿಬ್ಬರಲ್ಲಿ ಒಂದು ಕಾಮನ್ ವಿಷಯ ಇದೆ. ಏನಪ್ಪಾ ಅಂದ್ರೆ ಇವರಿಬ್ರು ಸೀಸನ್ 10 ಕಂಟೆಸ್ಟೆಂಟ್ಸ್. ಓಕೆನಾ? ಇಬ್ರು ಒಂದೇ ವೇದಿಕೆ ಮೇಲೆ ಹಾಡಿದಂತ 2 ಕಂಟೆಸ್ಟೆಂಟ್ಸ್. ಸೊ ಸ್ಕೋರ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆ ಒಂದು ಮೂಮೆಂಟ್ ನಾವು ರೀಕ್ರಿಯೇಟ್ ಮಾಡೋಣ. ಇವರಿಬ್ರು ಸೇರಿ ಒಂದು ಹಾಡನ್ನ ಹಾಡಬೇಕು. ಎಸ್. ಯಾವ ಹಾಡು? ಮಸಾಲೆ ಹಾಡು. ಮಸಾಲೆ ಹಾಡು. ಇವರಿಬ್ರು ಸೇರಿ ಹಾಡಿದ್ರೆ ಮಸಾಲೆನೇ. ಓ, ಕೋಳಿ ಮಸಾಲೆ. ಎಸ್. ವಿಚ್ ಯು ಡೋಂಟ್ ಈಟ್. ಬಟ್ ಐ ಓನ್ಲಿ ಹಿಯರ್. ಮಿರ್ಚಿ ಮಸಾಲೆ ತುಂಡು ಇದ್ದರೆ ಗುಂಡು ಒಳಗೆ ಹೋಗುದು, ತುಂಡು ಎಂದರೆ ಗುಂಡು ನಾಲ್ಗೆ ಹತ್ತುದು. ಗುಂಡಣ್ಣ ತುಂಡಣ್ಣ ತುಂಬ 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 ಫ್ರೆಂಡಣ್ಣ. ಕೂಗು ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ. ಮೇಯು ಮ್ಯಾಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಗುಂಡಣ್ಣ ಹೋಗಿ ಒಳಗೆ ಕುಣಿಯೇ ಅಂತಾವ್ನೆ ನನಗೆ. ಗುಂಡಣ್ಣ ಸೇರಿ ಜೊತೆಗೆ ತರಲೆ ಮಾಡ್ತಾನೆ ತಲೆಗೆ. ಮೈಯೆಲ್ಲ ಬಿಸಿ ಬಿಸಿ ಮಾಡ್ದ ತುಂಡ ಗುಂಡ
ಸರಿ ಇಲ್ಲೆಲ್ಲೋ ಒಂದು ಮೂಳೆ ಸಿಗಾಕೊಂಡ್ಬಿಟ್ಟಿದೆ. ಚೆನ್ನಾಗಿತ್ತು. ತಂದೂರು ಹಂಗಿತ್ತು. ಆಹಾ ಸೂಪರ್ ಆಗಿತ್ತು. ಈಗ ಸ್ಕೋರ್ಸ್ ಟೈಮ್. ಗುರುಗಳೇ, ಈ ಹಾಡನ್ನು ಕೋಳಿನ ಇವರಿಬ್ರು ಸಮಾನವಾಗಿ ಹಂಚ್ಕೊಂಡು ತುಂಬಾ ಚೆನ್ನಾಗಿ ಹಾಡಿದ್ರಿ. ಫಸ್ಟ್ ಅದಕ್ಕೂ ಒಂದು ಚಪ್ಪಾಳೆ ಬರಲಿ. ವೆರಿ ನೈಸ್. ವೆರಿ ನೈಸ್. ಕೋಳಿ ಜುಗಲ್ಬಂದಿ ಚೆನ್ನಾಗಿತ್ತು. ಆ್ಯಂಡ್ ಸ್ಕೋರ್ಸ್ ಏನನ್ಸುತ್ತೆ ವಿಜಯ್? ಈಗ ನೀವು ಸ್ಕೋರ್ ಹೇಳಬೇಕು. ಈಸ್ ಅ ಸಿಂಗರ್, ನೋ ಡೌಟ್ ಅಬೌಟ್ ಇಟ್. ಕೆಲವೊಂದು ಬ್ಯೂಟಿಫುಲ್ ಪಾಯಿಂಟ್ಸನ್ನು, ಅಬ್ಸರ್ವೇಷನ್ಸನ್ನು ಹೇಳ್ತಾ ಇದ್ರು. ಸೊ ಲೆಟ್ಸ್ ಸಿ. ಫಸ್ಟ್ ಆಫ್ ಆಲ್ ಸುಪ್ರಿಯಾ ಆ್ಯಂಡ್ ಅಂಕಿತಾ ಇಬ್ರು ಅಮೇಝಿಂಗ್ ಸಿಂಗರ್ಸ್. ನೀವು ಚೂಸ್ ಮಾಡ್ಕೊಂಡ ಹಾಡುಗಳು ಅಷ್ಟೇ ಬಹಳ ಸುಲಭವಾದ ಹಾಡುಗಳೇನಲ್ಲ, ಅದನ್ನ ಎಕ್ಸಲೆಂಟ್ ಆಗಿ ಹಾಡಿದ್ರಿ. ಸುಪ್ರಿಯಾ ಅವರು ಹಾಡಿದಾಗ ಎಲ್ಲೂ ಒಂದು ಕಡೆ ಕೇಳ್ತಾ ಇರ್ಬೇಕಾರೆ ಅಂತ ಅನ್ನಿಸ್ಲಿಲ್ಲ. ಇಟ್ ವಾಸ್ ಶುರುವಾಯಿತು, ಹೀಗೆ ಕಂಟಿನ್ಯೂ ಆಯಿತು, ಹಾಗೆ ಮುಗೀತು, ಸಕ್ಸೀಡೆಡ್. ಸೊ ಇಟ್ ಈಸ್ ಅ 10. ಆಮೇಲೆ ಅಂಕಿತಾ ಅವರು ಶಿ ಸ್ಟಾರ್ಟೆಡ್ ಸಿಂಗಿಂಗ್. ನಮಗೆ ಗೊತ್ತು ಅಂಕಿತಾ ಅವ್ರು ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆನೇ ನಾನು ಪ್ರಿಪೇರ್ ಆಗೋದೆ. ಆ್ಯಸ್ ಅನ್ ಆಡಿಯನ್ಸ್ ನಾನು ಪ್ರಿಪೇರ್ ಆಗೋದೆ. ಸಾಕದಾಗ ಹಾಡ್ತಾರೆ, ಇದು ಮೋಸ್ಟ್ಲಿ 10 ಅನ್ಕೊಂಡು ಕೇಳ್ತಾ ಇದ್ದೆ. ನೀವು ಹಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ, ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ನೀವೇನೋ ಮಾಡೋಕ್ಕೆ ಹೋದ್ರಿ. ಆ್ಯಕ್ಚುಲಿ ಗುರುಗಳು ಹೇಳ್ತಾ ಇರ್ತಾರೆ ಅದನ್ನು, ವೆನ್ ಸಂಬಡಿ ಸಿಂಗಿಂಗ್ ಯು ಹ್ಯಾವ್ ಸಮಥಿಂಗ್ ಎಲ್ಸ್ ಗೋಯಿಂಗ್ ಆನ್ ಇನ್ ಯುವರ್ ಮೈಂಡ್. ಸಿಂಗರ್ ಮನಸ್ಸಿನಲ್ಲೂ ಜಡ್ಜ್ ಮನಸ್ಸಲ್ಲೂ ಒಂದು ಅಲ್ಲೊಂದು ಜುಗಲ್ಬಂದಿ ಆಗ್ತಾ ಇರುತ್ತೆ. ಅವ್ರು ಅನ್ಕೊಂಡಿದ್ದಾರೆ ಅದು ಹಾಡಬೇಕಿತ್ತು, ಬಟ್ ಎಲ್ಲೋ ಮಿಸ್ ಆಯಿತು ಚರಣದಲ್ಲಿ ಒಂದು 2 ಕಡೆ. ಸೊ ಇದು 10 ಹತ್ರ ಹೋಗ್ತಾ ಇದ್ದಿದ್ದು 9.75 ಆಗೋಯ್ತು. ಬೇಜಾರು ಮಾಡ್ಕೋಬೇಡಿ, 10. 9.75 ಅಂದ್ರೆ ಎಷ್ಟು ಬರುತ್ತೆ ಸುನಿಲ? ದೇವರಾಣೆಗೂ ಗೊತ್ತಿಲ್ಲ. ಅವ್ರು ಕೊಟ್ಟ ಮೇಲೆ ಸುಪ್ರೀತನ ನಾನು ಮಾತಾಡ್ಕೋತಾ ಇದ್ವಿ ಹೆಂಗ್ ಲೆಕ್ಕ ಹಾಕ್ಬೇಕಿದು ಅಂತೇಳಿ. 9.75 ಕಣೋ. ಸ್ಕೋರ್ಸ್ ಇವಾಗ ಎಷ್ಟಾಯ್ತು ನಿಮ್ದು? 0.75 ಮುಂದೆ ಇದೀವಿ. ಏನು 0.75 ಅಕ್ಕ? ಪಾಯಿಂಟ್ ಅಕ್ಕ, ಕನ್ಫ್ಯೂಷನ್. ವೆರಿ ಗುಡ್. ಗೋ ಟು ಯುವರ್ ಪ್ಲೇಸ್.